ನಮಸ್ಕಾರ. ಬಸಿರಿನಲ್ಲಿ ಆಕಳಿಸಿ ತಾಯಿಯನ್ನ ಅನುಕರಿಸುವ ಮಗು. ಹೊಸ ವೈಜ್ಞಾನಿಕ ಸಂಶೋಧನೆ. ತಾಯಿಯ ಬಸಿರಿನಲ್ಲಿರಬೇಕಾದ್ರೆ ಚಕ್ರವ್ಯೂಹವನ್ನು ಒಡೆದು ಒಳನುಗ್ಗುವ ತಂತ್ರವನ್ನು ಅಭಿಮನ್ಯು ಕೇಳಿಸಿಕೊಂಡನ್ನೋದು ಪೌರಾಣಿಕ ಮತ್ತು ರಮ್ಯ ಕಲ್ಪನೆಯ ಕತೆ. ಆದರೆ ವಿಜ್ಞಾನ ಬಸಿರಿನಲ್ಲಿ ಬೆಳೀತಾ ಇರುವ ಮಗು ಏನನ್ನು ಮಾಡ್ತಾ ಇರುತ್ತೆ ಅಂತ ನೋಡ್ತಕ್ಕಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಆ ಮೂಲಕ ಬಸಿರಿನಲ್ಲಿರುವ ಮಗುವಿನ ಸೋಜಿಗದ ನಡವಳಿಕೆಗಳನ್ನು ನಮಗೆ ಕಾಣುವಂತೆ ಮಾಡಿದೆ. ಒಂದು ಕಾಲದಲ್ಲಿ ಜನ ಬಸಿರಿನಲ್ಲಿರುವ ಮಗುವನ್ನು ಕೇವಲ ಮೌನವಾಗಿ ಬೆಳೀತಾ ಇರುವ ಜೀವ ಅಂತ ಭಾವಿಸಿದರು. ಆದರೆ ಆಧುನಿಕ ವಿಜ್ಞಾನ ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ಬದಲಿಸಿದೆ. ಇಂದು 4D ಅಲ್ಟ್ರಾಸೌಂಡ್ಗಳ ಮೂಲಕ ಗರ್ಭದಲ್ಲಿರುವ ಮಗು ಕೈಗಳನ್ನ ಚಲಿಸೋದು, ಮುಖ ಸಡಿಲಿಸೋದು, ಬೆರಳನ್ನ ಹೀರ್ಕೊಳ್ಳೋದು ಮಾತ್ರ ಅಲ್ಲದೆ ಆಕಳಿಸೋದನ್ನು ಕೂಡ ನೋಡಲಾಗಿದೆ. 4D ಅಲ್ಟ್ರಾಸೌಂಡ್ ಅಂತ ಹೇಳಿದ್ರೆ ಬಸಿರಿನಲ್ಲಿರುವ ಮಗುವಿನ ಚಲಿಸುವ 3 ಆಯಾಮದ ಜೀವಂತ ಚಿತ್ರಣವನ್ನು ತೋರಿಸುವ ಅಲ್ಟ್ರಾಸೌಂಡ್ ತಂತ್ರಜ್ಞಾನ. ಸಾಮಾನ್ಯ 2D ಅಲ್ಟ್ರಾಸೌಂಡ್ನಲ್ಲಿ ಕಪ್ಪು ಬಿಳಿಯಲ್ಲಿ ಸಮತಟ್ಟಾದಂಥ ಚಿತ್ರ ಮಾತ್ರ ಕಾಣುತ್ತೆ. ಆದರೆ 4D ಅಲ್ಟ್ರಾಸೌಂಡ್ನಲ್ಲಿ ಮಗುವಿನ ಮುಖ, ಕೈ, ಕಾಲು, ನಗೋದು, ಆಕಳಿಸೋದು, ಬೆರಳು ಇರೋದು ಮುಂತಾದ ಚಲನವಲನಗಳು ನೈಜ ಸಮಯದಲ್ಲಿ ಅವು ನಡೀತಾ ಇರುವಂತೆ ನೋಡಬಹುದು. ಇಲ್ಲಿ 4Dನಲ್ಲಿ 4ನೇ ಆಯಾಮ ಅಂದರೆ ಕಾಲ, ಅಂದರೆ 3D ಚಿತ್ರಗಳು ನಿರಂತರವಾಗಿ ಚಲಿಸುವ ರೂಪದಲ್ಲಿ ನಮಗೆ ಕಾಣಿಸ್ತವೆ. 4D ಅಲ್ಟ್ರಾಸೌಂಡ್ ಮೂಲಕ ತಾಯಿಯ ಬಸಿರಿನ ಆ ಕತ್ತಲೆಯ ಲೋಕದಲ್ಲಿ ಮಗು ಬಾಯಿ ದೊಡ್ಡದಾಗಿ ತೆರಿತಾ ನಿಧಾನವಾಗಿ ಆಕಳಿಸುವ ದೃಶ್ಯವನ್ನು ಕಂಡು ವಿದ್ಯಾರ್ಥಿಗಳು ಮೊದಲು ಸೋಜಿಗಪಟ್ಟಿದ್ರು. ಉಸಿರಾಡದ ಭ್ರೂಣಕ್ಕೆ ಆಕಳಿಕೆ ಯಾಕೆ ಅನ್ನುವ ಪ್ರಶ್ನೆ ಅವರಲ್ಲಿ ಹುಟ್ಟಿತ್ತು. ಮಾನವರಲ್ಲಿ ಆಕಳಿಕೆ ಸಾಮಾನ್ಯವಾಗಿ ನಿದ್ರೆ, ಆಯಾಸ ಅಥವಾ ಬೇಸರದ ಜೊತೆಗೆ ಸಂಬಂಧಪಟ್ಟತೆ. ಆದರೆ ಗರ್ಭದಲ್ಲಿರುವ ಮಗು ಗಾಳಿಯನ್ನು ಉಸಿರಾಡದೇ ಇಲ್ಲ. ಹಾಗಿದ್ರೆ ಅದು ಏಕೆ ಆಕಳಿಸಬೇಕು? ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಕಳೆದ 2 ದಶಕಗಳಲ್ಲಿ ಅನೇಕ ಅಧ್ಯಯನಗಳನ್ನ ವಿಜ್ಞಾನಿಗಳು ನಡೆಸಿದ್ದಾರೆ. 2012ರಲ್ಲಿ ವಿಜ್ಞಾನಿಗಳು 24ರಿಂದ 34 ವಾರಗಳ ಬಸಿರಿನಲ್ಲಿರುವ ಮಕ್ಕಳನ್ನ 4D ಅಲ್ಟ್ರಾಸೌಂಡ್ ಮೂಲಕ ಗಮನಿಸಿದರು. ಟರ್ಹಾಮ್ ಮತ್ತು ಲ್ಯಾಂಕಸ್ಟರ್ ವಿಶ್ವವಿದ್ಯಾಲಯಗಳ ಸಂಶೋಧಕರು 4D ಅಲ್ಟ್ರಾಸೌಂಡ್ ತಂತ್ರಜ್ಞಾನವನ್ನು ಬಳಸಿ ಶಿಶುಗಳ ಮುಖದ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅವರ ಪ್ರಕಾರ ಸಾಮಾನ್ಯ ಬಾಯಿ ತೆರೆಯೋದ್ರಲ್ಲಿ ಮಗು ಕೇವಲ ತನ್ನ ದವಡೆಯನ್ನು ಇಳಿಸಿ ತಕ್ಷಣವೇ ಬಾಯನ್ನು ಮುಚ್ಚುತ್ತೆ. ಆಕಳಿಸೋದ್ರಲ್ಲಿ ಮಗು ದೀರ್ಘಕಾಲದವರೆಗೆ ಬಾಯನ್ನು ಪೂರ್ಣ ಪ್ರಮಾಣದಲ್ಲಿ ಅಗಲವಾಗಿ ತೆರೆದು ನಂತರ ಅತ್ಯಂತ ವೇಗವಾಗಿ ಬಾಯನ್ನು ಮುಚ್ಚುತ್ತೆ. ಬಸಿರಿನಲ್ಲಿರುವ ಮಕ್ಕಳ ಈ ಆಕಳಿಸುವಿಕೆಯು ಸರಾಸರಿ 3ರಿಂದ 5 ಸೆಕೆಂಡ್ಗಳ ಕಾಲ ಇರುತ್ತೆ ಅಂತ ಗೊತ್ತಾಗುತ್ತೆ. ಇತ್ತೀಚಿನ ಸಂಶೋಧನೆಗಳು ಇನ್ನೂ ಕುತೂಹಲವಾದ ಸಂಗತಿಗಳನ್ನ ಹೊರತಂದಿದ್ದಾವೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ತಂತ್ರಜ್ಞಾನದ ಸಹಾಯದಿಂದ ನಡೆಸಿರುವ ಅಧ್ಯಯನಗಳ ಪ್ರಕಾರ ಭ್ರೂಣ ಗರ್ಭಾವಸ್ಥೆಯ ಅತ್ಯಂತ ಆರಂಭಿಕ ಹಂತದಲ್ಲೇ ಅಂದರೆ ಸುಮಾರು 11ನೇ ವಾರದಿಂದಲೇ ಬಾಯಿ ತೆರೆಯುವ ಮತ್ತು ಆಕಳಿಸುವಂತಹ ಪ್ರಕ್ರಿಯೆಗಳು ಆರಂಭ ಆಗ್ತವೆ. ಆರಂಭದಲ್ಲಿ ಇದು ಕೇವಲ ಬಾಯಿ ತೆರೆಯುವಿಕೆ ಆಗಿದ್ದರೂ ಕೂಡ ದಿನಗಳು ಕಳೆದಂಥದ್ದು ಸ್ಪಷ್ಟವಾಗಿ ಆಕಳಿಕೆಯಾಗಿ ಬದಲಾಗುತ್ತೆ. 2026ರಲ್ಲಿ ಪ್ರಕಟವಾದಂತಹ ಅಧ್ಯಯನದಲ್ಲಿ ಬಸಿರಿನಲ್ಲಿರುವ ಮಕ್ಕಳಲ್ಲಿ ಗಂಟೆಗೆ ಕೆಲವು ಬಾರಿ ಆಕಳಿಕೆ ಬರುತ್ತೆ ಅಂತ ಗಮನಿಸಲಾಗಿದೆ. ಇದು ಮಗುವಿನ ಮೆದುಳು ಮತ್ತು ನರಮಂಡಲ ಸರಿಯಾಗಿ ಬೆಳೆಯೋದ್ರ ಗುರುತಿನ ಸೂಚಕ ಆಗಿರ್ಬೋದು ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಅಂದರೆ ಆಕಳಿಕೆ ಕೇವಲ ಬೇಸರದ ಗುರುತು ಅಲ್ಲ, ಅದು ಮೆದುಳಿನ ಅಭ್ಯಾಸ ಕೂಡ ಆಗಿರ್ಬೋದು. ಬಸಿರಿನಲ್ಲಿರುವ ಶಿಶುಗಳು ತಾಯಿಯ ಧ್ವನಿ ಮತ್ತು ಹೊಟ್ಟೆಯ ಮೇಲಿನ ಸ್ಪರ್ಶಕ್ಕೆ ಸಂವೇದನಾಶೀಲವಾಗಿ ಪ್ರತಿಕ್ರಿಯೆಯನ್ನು ತೋರಿಸ್ತವೆ. 3ನೇ ತ್ರೈಮಾಸಿಕದಲ್ಲಿ 3rd ಟ್ರೈಮಿಸ್ಟರಲ್ಲಿ ಬಾಹ್ಯ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯಾಗಿ ಶಿಶುಗಳು ತಮ್ಮ ನಡವಳಿಕೆಯನ್ನು ನಿಯಂತ್ರಿಸಿಕೊಳ್ಳೋದಕ್ಕೆ ಆಕಳಿಕೆಯನ್ನು ಬಳಸ್ತವೆ ಅಂತ ಅಧ್ಯಯನಗಳು ತೋರಿಸಿಕೊಟ್ಟಿದ್ದಾವೆ. ಸಂಶೋಧನೆಗಳ ಪ್ರಕಾರ ಗರ್ಭಾವಸ್ಥೆಯ 24ನೇ ವಾರದಿಂದ 36ನೇ ವಾರಕ್ಕೆ ತಲುಪ್ತಾ ಇರುವಂತೆ ಮಕ್ಕಳುಗಳು ಆಕಳಿಸ್ತಕ್ಕಂಥ ಸಂಖ್ಯೆ ಕ್ರಮೇಣ ಕಡಿಮೆ ಆಗುತ್ತೆ. ಆದರೆ ಕೇವಲ ಬಾಯಿ ತೆರೆಯುವ ಕ್ರಿಯೆ ಮುಂದುವರಿಯುತ್ತೆ. ಇತ್ತೀಚಿನ 2026ರ ಅಧ್ಯಯನಗಳ ಪ್ರಕಾರ ಆರೋಗ್ಯವಂತ ಭ್ರೂಣಗಳು ಸರಾಸರಿ ಗಂಟೆಗೆ 5ಕ್ಕಿಂತ ಕಡಿಮೆ ಬಾರಿ ಆಕಳಿಸ್ತವೆ. ಬಸಿರಿನಲ್ಲಿರ್ತಕ್ಕಂಥ ಮಗುವಿನ ಆಕಳಿಕೆಯ ಪ್ರಮಾಣ ಮಗುವಿನ ಸ್ಥಿತಿ ಜೊತೆಗೆ ಸಂಬಂಧವನ್ನು ಹೊಂದಿದೆ. ಅಂದರೆ ಬಸಿರಿನಲ್ಲಿರುವ ಮಗು ಅನುಭವಿಸುವ ಸಣ್ಣ ಪ್ರಮಾಣದ ನೈಸರ್ಗಿಕ ಒತ್ತಡವನ್ನು ಅಂದರೆ ಮೈಲ್ಡ್ ಡಿಸ್ಟ್ರೆಸ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಸ್ವಯಂ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೆ ಆಕಳಿಕೆಯನ್ನು ಬಸಿರಿನಲ್ಲಿರುವ ಮಗು ಒಂದು ಜೈವಿಕ ಸಾಧನವಾಗಿ ಬಳಸ್ಕೊಳ್ತೈತೆ. ಇನ್ನೂ ಕೆಲವು ಹೊಸ ಅಧ್ಯಯನಗಳ ಪ್ರಕಾರ ತಾಯಿ ಆಕಳಿಸಿದ ಕೆಲವೇ ಕ್ಷಣಗಳಲ್ಲಿ ಬಸಿರಿನಲ್ಲಿರುವ ಮಗು ಕೂಡ ಆಕಳಿಸುವ ಸಾಧ್ಯತೆ ಹೆಚ್ಚು. ಅಂದರೆ ಆಕಳಿಕೆ ಹರಡೋದು ಅಂತಕ್ಕಂಥ ಮಾನವ ಗುಣ ಬಸಿರಿನಲ್ಲಿನೇ ಆರಂಭ ಆಗಿರಬಹುದು. ಸಾಮಾನ್ಯವಾಗಿ ನಾವು ಎದುರಿನ ವ್ಯಕ್ತಿ ಆಕಳಿಸಿದಾಗ ನಮಗೂ ಆಕಳಿಕೆ ಬರುತ್ತೆ. ವಿಜ್ಞಾನಿಗಳು ಇದನ್ನು ಸಾಮಾಜಿಕ ಪ್ರತಿಕ್ರಿಯೆ ಮತ್ತು ಸಹಾನುಭೂತಿಯ ಆರಂಭಿಕ ರೂಪ ಅಂತ ನೋಡ್ತಾರೆ. ಈಗ ಅತಿಯ ಪ್ರತಿಕ್ರಿಯೆ ಇಂತಹ ಪ್ರತಿಕ್ರಿಯೆಯ ಬೀಜ ಬಸಿರಿನಲ್ಲೇ ಮೂಡಬಹುದು ಅನ್ನುವ ಕಲ್ಪನೆ ವಿಜ್ಞಾನವನ್ನು ಚಕಿತಗೊಳಿಸುತ್ತೆ.
ಜಪಾನಿನ ಸಂಶೋಧಕರು ನಡೆಸಿದಂಥ ಅಧ್ಯಯನಗಳಲ್ಲಿ ಬಸ್ಸಿನಲ್ಲಿರುವ ಮಕ್ಕಳು ಆಕಳಿಸೋದಷ್ಟೇ ಅಲ್ಲ, ನಗುಮುಖದಂತೆ ಕಾಣ್ತಕ್ಕಂಥ ಮುಖಭಾವ, ಕಣ್ಣು ಮಿಡಿಸೋದು, ತುಟಿ ಎಳೆಯೋದು, ತುಟಿ ಕಚ್ಚಿಕೊಳ್ಳೋದು ಇತ್ಯಾದಿ ಕ್ರಿಯೆಗಳನ್ನು ಕೂಡ ತೋರಿಸ್ತವೆ ಅಂತ ಕಂಡುಬಂದೈತೆ. ಇವೆಲ್ಲವೂ ಹುಟ್ಟಿದ ನಂತರ ಬದುಕಿಗೆ ಅಗತ್ಯವಾದಂಥ ಸ್ನಾಯುಗಳ ಮತ್ತು ನರ ಸಂಸ್ಥೆಯ ನರ ಮಂಡಲಗಳ ನರವ್ಯೂಹಗಳ ಪೂರ್ವಾಭ್ಯಾಸ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಎಲ್ಲ ಅಧ್ಯಯನಗಳು ಬಸ್ಸಿನಲ್ಲಿರುವ ಮಗು ಒಂದು ನಿಷ್ಕ್ರಿಯ ಜೀವಿ ಅಲ್ಲ, ಅದು ತನ್ನದೇ ಆದ ಚಟುವಟಿಕೆಗಳಿರುವ, ಕಲಿಯುತ್ತಿರುವ, ಪ್ರತಿಕ್ರಿಯೆಯನ್ನು ತೋರ್ತಾ ಇರುವಂಥ ಜೀವ. ತಾಯಿಯ ಹೃದಯದ ಬಡಿತ, ಧ್ವನಿಗಳು, ಬೆಳಕು, ದೇಹದ ಸ್ಥಿತಿಗಳು ಇವೆಲ್ಲವೂ ಅದರ ಮೇಲೆ ಪ್ರಭಾವವನ್ನು ಬೀರ್ತವೆ. ಆಕಳಿಕೆಯಂಥ ಸಣ್ಣ ಕ್ರಿಯೆ ಕೂಡ ಅದರ ಬೆಳೆಯುತ್ತಿರುವ ಮೆದುಳಿನ ರಹಸ್ಯಗಳಿಗೆ ಕಿಟಿಕಿಯಾಗುತ್ತೆ. ಒಮ್ಮೆ ಸಾಮಾನ್ಯ ಅಂತ ಕಂಡಿದ್ದಂಥ ಆಕಳಿಕೆ ಇಂದು ವಿಜ್ಞಾನಿಗಳಿಗೆ ಜೀವ ವಿಕಾಸದ ಅದ್ಭುತ ಸಂಕೇತವಾಗಿ ಕಂಡುಬರ್ತಾ ಇದೆ. ತಾಯಿಯ ಬಸ್ಸಿನೊಳಗಡೆ, ಮೌನದೊಳಗಡೆ ಒಂದು ಮಗು ತನ್ನ ಮೊದಲ ಮುಖಭಾವಗಳನ್ನ ಅಭ್ಯಾಸ ಮಾಡ್ತಾ ಹುಟ್ಟಿಗಿಂತಲೂ ಮುಂಚೆ ಬರಲಿರುವ ಪಾಠಗಳನ್ನು ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಬಸ್ಸಿನಲ್ಲಿರುವ ಮಗುವಿನ ಆಕಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸೋದ್ರಿಂದ ವೈದ್ಯರಿಗೆ ಮಗುವಿನ ಆರೋಗ್ಯದ ಸ್ಥಿತಿಯನ್ನು ತಿಳಿಯೋದಕ್ಕೆ ನೆರವಾಗುತ್ತೆ. ಬಸ್ಸಿನಲ್ಲಿರುವ ಮಗು ನಿಯಮಿತವಾಗಿ ಆಕಳಿಸೋದು ಅದರ ಮಿದುಳಿನ ದಂಡದ ಕಾರ್ಯಕ್ಷಮತೆ, ಅಂದರೆ ಬ್ರೈನ್ ಸ್ಟೆಮ್ನ ಕಾರ್ಯಕ್ಷಮತೆ ಉತ್ತಮವಾಗೈತೆ ಅಂತ ತೋರಿಸ್ತದೆ ಅಂತ ವಿಜ್ಞಾನಿಗಳು ಗುರುತಿಸಿದ್ದಾರೆ. ತೀವ್ರವಾದಂಥ ರಕ್ತನೀತಿ ಇರುವ ಅಥವಾ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರತಕ್ಕಂಥ ಭ್ರೂಣಗಳು ಸಾಮಾನ್ಯ ಶಿಶುಗಳಿಗಿಂತ ಭಿನ್ನವಾದಂಥ ಆಕಳಿಸುವ ಪ್ರಮಾಣವನ್ನು ತೋರಿಸ್ತವೆ ಅಂತೇಳಿ ಹಲವು ಸಂಶೋಧನೆಗಳು ದೃಢಪಡಿಸಿದ್ದಾವೆ. ವಿಜ್ಞಾನಿಗಳು ಈಗ ಬಸಿರಿನಲ್ಲಿರುವ ಮಗುವಿನ ಆಕಳಿಕೆಯನ್ನು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಮೂಲಕ ಸ್ವಯಂಚಾಲಿತವಾಗಿ ಪತ್ತೆ ಹಚ್ಚುವ ವಿಧಾನಗಳನ್ನ ಅಭಿವೃದ್ಧಿಪಡಿಸ್ತಾ ಇರ್ತಾರೆ. ಇದು ಭವಿಷ್ಯದಲ್ಲಿ ಗರ್ಭದಲ್ಲಿರುವ ಮಗುವಿನ ನರಮಂಡಲದ ಆರೋಗ್ಯವನ್ನು ಸ್ಕ್ಯಾನಿಂಗ್ ಮೂಲಕವೇ ನಿಖರವಾಗಿ ಪತ್ತೆ ಹಚ್ಚೋಕ್ಕೆ ನೆರವಾಗುತ್ತೆ. ಬಸ್ಸಿನಲ್ಲಿರುವ ಮಗು ಆಕಳಿಸೋದು ವಿಜ್ಞಾನಿಗಳಿಗೆ ಮೊದಲು ಸೋಜಿಗೆ ಉಂಟು ಮಾಡಿತ್ತು, ನಂತರ ಜೀವ ವಿಕಾಸದ ರಹಸ್ಯವನ್ನು ಅರಿಯೋದಕ್ಕೆ ನೆರವಾಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಜೀವ ವಿಕಸನದ ಇಂಥ ಹಲವು ರಹಸ್ಯಗಳನ್ನು ತಿಳಿಯೋಣ. ವಂದನೆಗಳೊಂದಿಗೆ.